ವಿಷ್ಣು, ನಿಮ್ಮ ಅಣ್ಣ ಪೊಲೀಸ್ ಆಗಿದ್ರು ಅನ್ಸುತ್ತೆ ಅಲ್ವಾ? ಪೊಲೀಸ್ ಅಲ್ಲ, ಆದರೆ ಇವನಿದ್ದಂಥ ಜಾಗ ಪೊಲೀಸ್ ಅವ್ರಿಗೆ ಹತ್ತಿರವಾಗಿತ್ತು. ಹಾ, ಕಲ್ಯಾಣ್ ಜಿ. ಒಂದ್ ನಿಮಿಷ. ಏನ್ ಮಗಳೇ? ಅಪ್ಪ, ಆ ಆಫೀಸರ್ನ ನೋಡ್ದೆ. ತುಂಬಾ ಆಫೀಸರ್ಸ್ ಬಂದಿದಾರಮ್ಮ. ನೀನ್ ಯಾರನ್ನ ನೋಡ್ದೆ ಅಂತ ಹೇಳ್ತಾ ಇದೀಯಾ? ನಾನಿವತ್ತು ಸಮಸ್ಯೆಯಲ್ಲಿದ್ದಾಗ ಆ ಕಮಾಂಡೋ ಗ್ರೂಪ್ ಅಲ್ಲಿ ಒಬ್ಬ ಆಫೀಸರ್ ಇದ್ರಲ್ಲ, ನೀನ್ ಅವ್ರನ್ನ ಎಲ್ಲಿ ನೋಡ್ದೆ? ಇಲ್ಲೇ. ಅವರು ವಿಷ್ಣು ಅಣ್ಣ ಅಂತೆ, ಸಚ್ಚಿದಾನಂದ. ಏಯ್, ಅದವ್ರಾಗಕ್ ಸಾಧ್ಯ ಇಲ್ಲ. ಬೇರೆ ಯಾರನ್ನ ನೋಡಿರ್ತೀಯಾ? ಇಲ್ಲಪ್ಪ, ಅದು ಅವರೇನೆ. ನನಗೆ ನೆನಪಿದೆ. ವಂದನ, ನಿನ್ಗೋಸ್ಕರ ಅಲ್ಲಿ ಎಲ್ರೂ ವೇಟ್ ಮಾಡ್ತಿದ್ದಾರೆ. ಅಪ್ಪ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಹಾ, ಬಾ. ಬಾ. ಎಲ್ಲೋಗಿದ್ದೆ? ನನ್ನ ಪಕ್ಕ ನಿಂತ್ಕೋ ಬಾ. ನಾನ್ ನಿಮಗೆ ಹೇಳಿದ್ದೆ ಅಲ್ವಾ, ನಾನು ಊಟಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದ್ ಟೆರರಿಸ್ಟ್ ಗ್ರೂಪ್ ನನ್ನನ್ನ ಕಿಡ್ನಾಪ್ ಮಾಡಿತ್ತು ಅಂತ. ಒಂದ್ ಕಮಾಂಡೋ ಆಪರೇಷನ್ ಅವರು ನನ್ನ ಕಾಪಾಡಿದ್ರು ಅಂತ. ಆ ಕಮಾಂಡೋ ಗ್ರೂಪ್ ಅಲ್ಲೇ ಸಚ್ಚಿದಾನಂದ್ ಅವರಿದ್ದು. ಏನ್ ಹೇಳ್ತಾ ಇದ್ದೆ ನೀನು? ಹಾಗಾಗಕ್ ಸಾಧ್ಯ ಇಲ್ಲ. ನಮ್ ಸಚ್ಚಯ್ಯನ ಜೈಲಲ್ಲಿದ್ರು ಕಳೆದ 24 ವರ್ಷದಿಂದ. ಗುಡ್ ಮಾರ್ನಿಂಗ್ ವಿಷ್ಣು. ಗುಡ್ ಮಾರ್ನಿಂಗ್ ವಂದನಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಚ್ಚಯ್ಯಣ್ಣ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಣ್ಣ, ನೀನು ಏನಾದರೂ LP ಸ್ಕೂಲ್ ಸ್ಟೂಡೆಂಟಾ ಈ ಥರ ಗುಡ್ ಮಾರ್ನಿಂಗ್ ಹೇಳಕ್ಕೆ? ನೀನು ಹೀಗೆ ಮಾಡಿದ್ರೆ ಇನ್ಯಾರು ಗುಡ್ ಮಾರ್ನಿಂಗ್ ಹೇಳಲ್ಲ. ಓಕೆ ಅಣ್ಣ, ಇವಳು ರಾತ್ರಿಯಿಂದ ನನ್ನ ಹತ್ರ ಒಂದು ವಿಷಯ ಕೇಳ್ತಾನೆ ಇದ್ದಾಳೆ. ಆ ಕರಿ ಕೊಡಿಲಿ. ನೀನು ಅವಳನ್ನ ಒಂದು ಟೆರರಿಸ್ಟ್ ಗ್ರೂಪಿಂದ ರೆಸ್ಕ್ಯೂ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾಳೆ. ನನ್ನನ್ನು ರಕ್ಷಣೆ ಮಾಡೋಕ್ಕೆ ಮನು ಇದ್ದಾನೆ. ಅಂಥದ್ರಲ್ಲಿ ನಾನ್ಯಾಕೆ ಬೇರೆಯವ್ರ ರಕ್ಷಣೆ ಮಾಡಲಿ? ಆಗೋಯ್ತಾ? ನನಗೆ ಸಾಕು. ನಿಂದು ಆಯ್ತಾ? ವಂದನಾ, ಏನ್ ಮಾಡ್ದೆ ನೀನು? ನಿಮಗೆ ಗೊತ್ತಾ ಈ ಮಾರ್ಕ್ ಏನು ಅಂತ? ನನ್ನ ಕಾಪಾಡಕ್ ಹೋದಾಗ ಆಗಿರೋ ಗಾಯ ಇದು. ಹೇಳಿ ಅಣ್ಣ, ನಿಜ ಏನು ಅಂತ ಇವ್ರಿಗೆ ಹೇಳಿ. ಸುಳ್ಳಲ್ಲ, ಅದು ನಾನೇನೆ. ಕತ್ಲಲ್ಲೂ ನನಗೆ ಕಣ್ ಕಾಣಿಸುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಾದಾಗ ಅವರು ನನ್ನನ್ನು ಉಪಯೋಗಿಸ್ಕೊಂಡ್ರು. ಎಲ್ಲ ರಾತ್ರಿನೂ ಅವರು ನನ್ನನ್ನು ಬೇರೆ ಬೇರೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ರು. ತುಂಬಾ ಸಲ ನನಗೆ ಅವ್ರು ಟ್ರೈನಿಂಗ್ ಕೊಟ್ರು. ಬೇರೆ ಬೇರೆ ಜೈಲಿನ ಖೈದಿಗಳು ಸಹ ನನ್ನ ಜೊತೆ ಇರ್ತಾ ಇದ್ರು. ಅವ್ರು ಕೊಡ್ತಾ ಇದ್ದಿದ್ದ ಕಠಿಣ ಟ್ರೈನಿಂಗ್ ಇಂದ ನಾವೇನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿರ್ತಿದ್ವಿ. ನಾವು ಬೇರೆ ಬೇರೆ ಸ್ಥಳಕ್ಕೆಲ್ಲ ಹೋಗ್ತಾ ಇದ್ವಿ. ಅದರಲ್ಲೊಂದು ಆ ಆಪರೇಷನ್.
ಹೇ ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನು ಬರ್ತೀಯಾ? ಇಲ್ಲ, ನಾನು ಸಚ್ಚಿ ಅಣ್ಣನ ಹತ್ರ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ನೀವು ಹೋಗಿ ಬನ್ನಿ. ಬಾಯ್. ಬಾಯ್. ಅರೆ ಸಚ್ಚಿ ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಹೀಗೆ ಸುಮ್ಮನೆ ನಡ್ಕೊಳ್ತಾ ಹೋಗ್ತಿದ್ದೆ. ನೀವಿಲ್ಲೇ ಇರಿ, ನಾನು ಕಾರ್ ನಿಲ್ಸ್ ಬರ್ತೀನಿ. ಹಾ ನಾ ವೆಯ್ಟ್ ಮಾಡ್ತೀನಿ. ಓಕೆ. ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾರೆ, ಮೇಲ್ ಹೋಗೋದಕ್ಕೆ ಒಂದ್ ಲಿಫ್ಟ್ ಹಾಕ್ಸಿಲ್ವಲ್ಲ, ಅದಕ್ಕೂ ಐಡಿಯಾ ಇರ್ಬೇಕು. ಇವ್ರಿಗೆಲ್ ಬರ್ಬೇಕು? ನೀವಿಲ್ಲೇ ಇದ್ದೀರಾ ಸರ್? ಅಯ್ಯೋ, ಧ್ಯಾನ ಮಾಡ್ತಿದ್ದೀರಾ? ಸಾರಿ, ತುಂಬಾ ಆಳವಾಗಿ ಧ್ಯಾನ ಮಾಡ್ತಿದ್ದಾರೆ ಅನ್ಸುತ್ತೆ. ಓ, ನೀನು ಇಲ್ಲಿ ಸಚ್ಚಿ ಅಣ್ಣಂಗ್ ಕಾಯ್ತಾ ಇದ್ಯಾ? ಅವ್ರು ನೋಡಿದ್ರೆ ರೋಡಲ್ಲಿ ನಿಂತಿದ್ರು. ನಾನ್ ಹೋಗಿ ಕಾರ್ ನಿಲ್ಸ್ ಬರೋ ಅಷ್ಟ್ರಲ್ಲಿ ಅವ್ರು ಕಾಣಿಸ್ತಾನೆ ಇರ್ಲಿಲ್ಲ. ಏನು, ರೋಡಲ್ಲ? ಅದೇ ಹೇಗೆ? ನೀನ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಸಚ್ಚಿ ಅಣ್ಣ ಟಾಯ್ಲೆಟ್ಗೆ ಹೋದ್ರು, ಇನ್ನೂ ಹೊರಗಡೆ ಬಂದಿಲ್ಲ. ಜಮಿನಿ, ನಾವು ರೋಡಲ್ಲಿ ಮಾತಾಡಿದೀವಿ. ಮೇಡಮ್, ನೀವು ಹುಡುಕ್ತಾ ಇರೋರು ಟೆರೆಸ್ ಅಲ್ಲಿ ಇದ್ದಾರೆ. ಯಾರು? ಸಚ್ಚಿ ಸಾರ್. ಹಾ, ತುಂಬಾ ಆಳವಾಗಿ ಧ್ಯಾನ ಮಾಡ್ತಿದ್ದಾರೆ. ಹೋಗ್ ನೋಡಿ, ಬನ್ನಿ. ಧ್ಯಾನನ ಅಡ್ಡಿಪಡಿಸಿದ್ರೆ ಶಾಪ ಹಾಕ್ತಾರೆ. ನೋಡಿ, ಸಚ್ಚಿ ಸರ್ ಧ್ಯಾನ ಮಾಡ್ತಿರೋದನ್ನ ನೋಡ್ಕೊಂಡೆ ನಾನು ಕೆಳಗಡೆ ಬಂದಿದ್ದು. ಈಗೆಲ್ಲಿ ಹೋದ್ರು? ಅವ್ರೆಲ್ಲೋದ್ರು? ಇವ್ರು ಎಲ್ ಮಾಯ ಆಗೋದ್ರು? ಅವ್ರು ಅಲ್ಲಿಲ್ಲ. ಸಚ್ಚಿದಾನಂದ್ ಸರ್ ಕೆಳಗಡೆ ಬಾಕ್ಸಿಂಗ್ ಮಾಡ್ತಾವ್ರೆ. ಬನ್ನಿ ತೋರಿಸ್ತೀನಿ. ಅಲ್ಲ, ಇಲ್ಲ. ಬನ್ನಿ, ಅಲ್ಲಿ ನೋಡಿ. ಅಯ್ಯೋ, ಅವ್ರು ಇಲ್ಲೇ ಇದ್ದದನ್ನ ನೋಡಿ ನಾನು ನಿಮ್ನ ಕರ್ದಿದ್ದು. ಇವಾಗ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೊರಟೋದ್ರು? ಏನಾಗಿದೆ ಇವ್ರೆಲ್ರಿಗೂ? ನೋಡಿದ್ರಾ, ಸಚ್ಚಿ ಅಣ್ಣ ಟಾಯ್ಲೆಟ್ ಅಲ್ಲಿ ಇದ್ದಾರೆ. ಅಯ್ಯೋ, ಅಲ್ಲಿ ಬೇರೆ ಯಾರೋ ಇದ್ದಾರೆ. ಅಲ್ಲಿ ಸಚ್ಚಿ ಸರ್ ಇಲ್ಲ, ನನಗ್ ಗೊತ್ತು. ಯಾಕೆ ತಲೆ ಕೆಡ್ಸ್ಕೊತೀರಾ? ನೋಡೋಣ ಬನ್ನಿ. ಸಚ್ಚಿ ಸಾರ್, ಸಚ್ಚಿ ಸಾರ್, ಒಳಗಿರೋದು ಸಚ್ಚಿ ಸಾರ್ ಅಲ್ಲ ತಾನೆ? ಏನಿದು ಅಷ್ಟು ಜೋರ ಕಿರಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ವಿಷ್ಣು ಅಣ್ಣ, ಸಚ್ಚಿ ಅಣ್ಣ ನನ್ ಮುಂದೆನೆ ಟಾಯ್ಲೆಟ್ಗೆ ಹೋದ್ರು. ವಂದನ ಹೇಳ್ತಾರೆ ರೋಡಲ್ಲಿ ಇದ್ದಾರೆ ಅಂತ, ವೇಲಪ್ಪ ಹೇಳಿದ್ರು ಟೆರೆಸ್ ಅಲ್ಲಿ ಇದ್ದಾರೆ ಅಂತ, ಇವ್ರು ನೋಡಿದ್ರೆ ಬಾಕ್ಸಿಂಗ್ ಆಡ್ತಿದ್ರು ಅಂದ. ಆದ್ರೆ ಸಚ್ಚಿ ಅಣ್ಣ ಮಾತ್ರ ಟಾಯ್ಲೆಟ್ ಇಂದ ಆಚೆ ಬಂದೇ ಇಲ್ಲ. ಅಣ್ಣ ಏನ್ ಜಾದೂಗಾರನ ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿರಕ್ಕೆ? ನೋಡೋಣ ಬನ್ನಿ. ಯಾರೊಳಗೆ? ಡೋರ್ ಓಪನ್ ಮಾಡಿ. ಯಾಕೆಲ್ರೂ ಹೀಗೆ ನಿಂತಿದ್ದೀರಾ? ನೀನ್ ಯಾವಾಗ ಒಳಗೆ ಹೋದೆ? ಸ್ವಲ್ಪ ಹೊತ್ತು ಮುಂಚೆ. ಮತ್ತಾಗ್ಲೇ ನಿನ್ನ ವಂದನ ರೋಡಲ್ಲಿ ನಿಲ್ಲಿಸಿ ನಿನ್ನ ಮಾತಾಡ್ಸಿದ್ಲಂತೆ? ನಾನೇ ಮಾತಾಡಿದ್ದೆ ಅವ್ರ ಹತ್ರ. ಮತ್ತೆ ಟೆರೆಸ್ ಮೇಲೆ ಇದ್ದಿದ್ದು? ಅದು ನಾನೇ. ಅಲ್ಲಿ ಬಾಕ್ಸಿಂಗ್ ಆಡ್ತಿದ್ದು? ಅದು ಕೂಡ ನಾನೇನೆ. डॉक्टर, अब हॉस्पिटल के अंदर जा और आईसीयू पहुंचने तक किसी से बात मत करना। आईसीयू के अंदर जाने के बाद तुम सबको बाहर भेज दोगी। Go get the scan reports.
I'll stay here. You just go. गुड डॉक्टर। अब कैमरा के सामने से हिलना मत। आई वॉन्ट टू सी यू टेक द सिरिंज और उसे पूरा सेडेटिव से भर दो। अब जाओ और ये सेडेटिव पेशेंट में इंजेक्ट कर दो। जब तक इसकी हार्ट और पल्स रेट बंद ना हो तुम यहां से हिलोगी नहीं डॉक्टर। यू विल हैव टू स्टे ऑन।